ಇನ್ನು ನಾಟಕ ಅಲ್ಲಮ ಪ್ರಭು ಅಕ್ಕ ಮಹಾದೇವಿಯ ಸಂವಾದ ಅನುಭವ ಮಂಟಪದಲ್ಲಿ. ಇಲ್ಲಿ ಅಕ್ಕ ಮಹಾದೇವಿಯ ಮೇರು ವ್ಯಕ್ತಿತ್ವ ಇನ್ನಷ್ಟು ಪಕ್ವಗೊಳ್ಳುತ್ತದೆ. ಅಲ್ಲದೆ ಅವಳ ಆತ್ಮಸ್ಥೈರ್ಯ, ದಿಟ್ಟತನ ಜಗತ್ತಿಗೆ ಒಂದು ಆದರ್ಶವಾಗುತ್ತದೆ. ಸುಮಾರು 60-65 ವರ್ಷಗಳ ಹಿಂದೆ ನಾನು ಸಲ್ಪಳಿದ್ದಾಗ ಶಿವಾನಂದ್ ಥಿಯೇಟರ್ನಲ್ಲಿ, ಬೆಳಗಾವಿಯಲ್ಲಿ ಎಲ್ಲರೂ ಹೆಸರು ಕೇಳಿ ಗೊತ್ತಿರ್ಬೋದು, ಶಿವಾನಂದ್ ಥಿಯೇಟರ್ನಲ್ಲಿ ಅಕ್ಕ ಮಹಾದೇವಿ ನಾಟಕ ಆಗಿತ್ತು. ಕಲಾವತಿ ಚರಾಟೆ ಅಂತ ಒಬ್ಬ ಸುಂದರ ಯುವತಿ ಬಹಳ ಚೆನ್ನಾಗಿ ಅಕ್ಕ ಮಹಾದೇವಿ ಪಾತ್ರ ಮಾಡ್ತಾಯಿದ್ದೆ. ಆಮೇಲೆ ಅಲ್ಲಿ ನಾವು ಸಂಧ್ಯಾಬಾಳ ಮತ್ತು ಲಂಚಾವತಾರ ಇವೆಲ್ಲ ನಾಟಕ ನೋಡಿದ್ವಿ. ಆದರೆ ಮಧ್ಯದಲ್ಲಿ ಮತ್ತೆ ಸ್ವಲ್ಪ ಏಕೋ ಹಿಂಬಡ್ತಿ ಆಯಿತು ನಾಟಕ. ಆದರೆ ಇತ್ತೀಚೆಗೆ ಕೆಲವು ವರ್ಷಗಳಲ್ಲಿ ಹವ್ಯಾಸಿ ಕಲಾವಿದರಿಂದ 30 ನಿಮಿಷದಲ್ಲಿ, 60 ನಿಮಿಷದಲ್ಲಿ, 90 ನಿಮಿಷದಲ್ಲಿ ನಾಟಕಗಳು ಪ್ರದರ್ಶನಗೊಂಡು ಜನಪ್ರಿಯವಾಗ್ತಾ ಇದ್ದಾವೆ. ಇದೇ ಒಂದು ಸಭಾಂಗಣದಲ್ಲಿ ನಾವು ಇಸಕ್ಕಿ ಆಸೆ ಮತ್ತು ಹೇಮರೆಡ್ಡಿ ಮಲ್ಲಮ್ಮ 2 ನಾಟಕಗಳನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಪ್ರದರ್ಶಿಸಿದೆವು. ಹಿಂದಿನ ಕಾಲದಲ್ಲಿ ನಾಟಕದಲ್ಲಿ ಹೆಣ್ಣು ಮಕ್ಕಳು ಅಷ್ಟು ಪಾತ್ರ ಮಾಡ್ತಿರಲಿಲ್ಲ. ಬಾಲಗಂಧರ್ವ ಅವರು ಆಗಲಿ, ಎನ್ ಡಿ ಬಾಳಪ್ಪಜ್ಜವರಾಗಲಿ, ಅವಾಗ ಅವರೇ ಸ್ತ್ರೀ ಪಾತ್ರ ಧರಿಸ್ಕೊಂಡು ನಾಟಕ ಆಡ್ತಾಯಿದ್ರು. ಆದರೆ ಈಗ ಹಂಗಲ್ಲ, ಈಗ ಬಹಳ ಒಂದು ಬದಲಾವಣೆ ಆಗಿದೆ. ಇವತ್ತಿನ ನಾಟಕದಲ್ಲಂತೂ ನಮ್ಮ ಎಲ್ಲ ಸ್ತ್ರೀಯರು ಕೂಡ ಪುರುಷರ ಪಾತ್ರಗಳನ್ನು ಹಾಕಿ ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಈ ಒಂದು ನಾಟಕಕ್ಕೆ ಈ ಕದಳೆ ಮಹಿಳಾ ವೇದಿಕೆಯ ಎಲ್ಲ ಸದಸ್ಯರಿಗೆ, ಅಭಿನಯಿಸುವ ಎಲ್ಲ ಕಲಾವಿದರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಶುಭ ಹಾರೈಕೆಗಳನ್ನು ಹೇಳುತ್ತೇನೆ. ಧನ್ಯವಾದ. Love me, Matthew? I do. Honestly? Yes. Secret.